ಅಮ್ಮಣಿ ಬಾರಮ್ಮ ಕುಕ ಬಾ. ಯಾಕೆ ನಿಂತ್ಕಂಡೆ? ಕುಕಮಕ್ಕಾಗಲ್ಲ ಕಣಮ್ಮ, ಕುಕಮಕ್ಕಾಗಲ್ಲ, ನಿಂತ್ಕಮಕ್ಕಾಗಲ್ಲ. ಅಯ್ಯೋ ನನಗಂತೂ ಎಷ್ಟೊತ್ತಿಗೆ ಆಗುತ್ತೋ ಅನ್ಸೈತೆ ಕಣಮ್ಮ. ಅಮ್ಮಣಿ ನಾವು ಅನ್ಕೊಂಡಂಗೆ ಯಾವುದು ಆಗಲ್ಲ, ಅದು ಯಾವಾಗ ಆಗ್ಬೇಕಾ ಅವಾಗ ಆಗುತ್ತೆ. ಬಾ ಇನ್ನೊಂದು ವಾರ 15 ದಿವಸ. ಅದು ಹೂವು ಆಗ್ಬೇಕು, ಕಾಯಿ ಆಗ್ಬೇಕು, ಹಣ್ಣಾಗಬೇಕು. ಹಣ್ಣಾದಾಗ ಹಣ್ಣು ಚೆನ್ನಾಗಿ ಮಾದಾಗ ಅದಕ್ಕೆ ಅದೇ ಉದುರುತ್ತೆ ಅಂತಾರಲ್ಲ, ಆಗ ಹಂಗೆ. ಅದು ದೇವ್ರು ಯಾವಾಗ ಕೊಟ್ಟಿರ್ತಾನ ಡೇಟ ಆವಾಗಲೇ ಆಗೋದು. ಸುಮ್ಕಿರು. ಅದು ಸಮಯ ಬರ್ಬೇಕಣಮ್ಮ, ಸಮಯ ಬಂದಾಗಲೇ ಆಗೋದು. ಒಂದು 2 ದಿನ ಏನು ಮಾಡೋಕ್ಕಾಗಲ್ಲ. ಅನುಭವಿಸ್ಬೇಕು. ಅಯ್ಯಪ್ಪ ಎಷ್ಟೊತ್ತಿಗೆ ಆಗುತ್ತೋ ಅನ್ಸೈತೆ. ನಿದ್ದೆ ಬರಲ್ಲ, ಕುಕಮಕ್ಕಾಗಲ್ಲ, ನಿಂತ್ಕಮಕ್ಕಾಗಲ್ಲ. ಅಯ್ಯಪ್ಪ ನನಗಂತೂ ಹೆಂಗೆಂಗೋ ಆಗುತ್ತೆ ಕಣಮ್ಮ. ಅಯ್ಯಪ್ಪ ಸಖತ್ತು ಶೆಕೆ 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 ಆದಂಗೆ ಆಗುತ್ತೆ. ಅಯ್ಯಪ್ಪ ಬಗ್ಗಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ. ಸಖತ್ತು ಕಷ್ಟ ಕಣಮ್ಮ ತಾಯಿ. ಅಮ್ಮ ಇದು ಒಂದೇ ಸಾಕಮ್ಮ ತಾಯಿ, ನನ್ನ ಮಕ್ಕಳು ಇನ್ಯಾರು ಬೇಡ. ಇದು ಒಂದೇ ಸಾಕಮ್ಮ, ಯಾವುದನ ಆಗ್ಲೇಳು. ಅಲ್ಲ ನೋಡಮ್ಮ, ಒಂದ್ಕೆ ಹಿಂಗಂದ್ರೆ ಮೊದ್ಲನಾರು 3-4 ಹೆಂಗೆ ಸಾಕಿರಾನ. ಯಾಕೆ ಗೌರಮ್ಮ, ಯಾಕ ನಿಮ್ಮ ಹುಡುಗಿ ಮಾಕಿಳೆ ಬಿಟ್ಟೈತೆ? ಯಾಕಮ್ಮ? ಅಮ್ಮಣಿ ಅಲೆ ಮಾಕ ಎಲ್ಲ ಬಸ್ದಂಗಾಗೈತಿ. ಯಾವಾಗ ಕೊಟ್ಟವ್ರೆ ಗೌರಮ್ಮ ಡೇಟಾ? ಅವಳು ಯಮ್ಮ ಕುಕಮಕ್ಕಾಗಲ್ಲ, ನಿನ್ಕಮಕ್ಕಾಗಲ್ಲ, ಹಂಗೇನೆ ರಾತ್ರಿ ಎಲ್ಲ ನಿದ್ದು ಬರಲ್ಲ ಅಂತ ಹೇಳ್ತಿದ್ದಾಳೆ. ಎಷ್ಟೊತ್ತಿಗೆ ಆಗುತ್ತೋ ಕಣಮ್ಮ ಅಂತ ಹೇಳಿ ಮಕ್ಕಳು ಇಳೇ ಬಿಡ್ತಾಳೆ ನಿಂಗಜ್ಜಿ. ಅವಳಾದ್ರೆ ಹಂಗೆ ಆಡ್ತಾಳೆ. ಅದಕ್ಕೇನೆ ಅದು ಹೂ ಆಗಬೇಕು, ಕಾಯಿ ಆಗಬೇಕು, ಆಮೇಲೆ ಹಣ್ಣಾಗಿ ಅದೆಟ್ಕೆ ಅದೇ ಮಾದು ಹಣ್ಣಾದರೆ ಹೀರಲ್ ಕಣಮ್ಮ ಗಿಡದಾಗ ಉದುರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಲ್ವೇನಜ್ಜಿ ನಿಂಗಜ್ಜಿ? ಅದಕ್ಕೂ ಸಮಯ ಬರಬೇಕು. ಸಮಯ ಬಂದಾಗ ಅದೆಟ್ಕೆ ಅದೇ ಆಗುತ್ತೆ. ಡಾಕ್ಟ್ರು ಇನ್ನೊಂದು ವಾರ 15 ದಿವಸ ಟೈಮ್ ಐತಿ ಅಂತ ಹೇಳವ್ರಿ. ನೆನ್ನೆ ದಿನ ಹೋಗಿದ್ವಿ. ಇವಳು ಮಾಕ ಇಳೆ ಬಿಡ್ತಾಳೆ ಕಣ್ಣಿಂಗಜ್ಜಿ. ಹಂಗೇನಿ ಹಂಗೆ ಮತ್ತೆ ಯಪ್ಪ ಈಗಲ್ ಹುಡುಗರು ಬೋಲು ಸೂಕ್ಷ್ಮಿ. ಮಾಕ ಇಳೆ ಬಿಟ್ಬಿಡ್ತಾವೆ. ಮಾಕ ಎಲ್ಲ ನಾಳೆನೇ ಬಸ್ದಂಗಾಗೈತಿ. ಆಗುತ್ತೆ ಸುಮ್ಮನಿರಿ, ವಾರದೊಳಗೆ ಆಗುತ್ತೆ. ದೇವ್ರಂಬನು ಅದು ಯಾವಾಗ ಕೊಟ್ಟಿರ್ತಾನ, ನೀನು ಇವತ್ತು ಹುಟ್ಟಬೇಕಂಬ ಹುಟ್ಟು ಸಾವೆಲ್ಲನ ಪರಮಾತ್ಮ ನಿರ್ಧಾರ ಮಾಡೋದು. ಅವ್ನು ಇವತ್ತು ಹುಟ್ಟಬೇಕಂಬಂದಿದ್ರೆ ಇವತ್ತು ಆಗುತ್ತೆ. ಇಲ್ಲಾಂದ್ರೆ ಅದು ಯಾವಾಗ ಸಮಯ ಇರುತ್ತೋ ಅವಾಗಲೇ ಕಣಮ್ಮ ಆಗೋದು. ನಾನು ನಿನ್ನ ಅನ್ಕೊಂಡಂಗೆ ಯಾವುದು ಆಗಲ್ಲವು. ಬಾ ಕುಕ್ಕ ಬಾ. ಯಾಕೆ ನಿನ್ಕೊಂಡೇ ಇದೆಯಾ? ಹೋಗು ಇಡ ತಕ್ಕ ಕುಕ್ಕಂಡಿದ್ದೆ. ಕುಕ್ಕಮಕ್ಕ ಆಗಲ್ಲ. ನಿನ್ಕೊಂಡಾದ್ರೂ ಒಂದು ಕ್ಷಣ ಇರ್ಬೋದು, ಕುಕ್ಕಮಕ್ಕ ಆಗಲ್ಲ. ಹೋಗ ತಾತ ಹಂಗೆ ನಡ್ಕೊಂಡು ಅಲ್ಲಿ ಆಂಜನೇಯನ ಗುಡಿ ತಕ್ಕು, ಅಲ್ಲಿ ಮಾರಮ್ಮನ ಗುಡಿ ತಕ್ಕು, ಅಲ್ಲಿ ಗಣೇಶನ ಗುಡಿ ತಕ್ಕು. ಹೋಗ ಹಂಗೇನೆ ಕೈ ಮುಗಿದು ಹಂಗೇನೆ ಒಂದು ಎರಡ ಇನ್ನು ಸಕ್ಕರೆನ ಅಕ್ಕಿ ಕಾಳ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕು. ಅಲ್ಲಿ ಸೀಮೆದೋರು ಇರ್ತಾವಲ್ಲ ಮಣಿ, ಸೀಮೆದೋರಿಗೆ ಒಂದು ಇಸಿ ಉದುರಿಸ್ಬೇಕು. ಬಸ್ರಿ ಹಂಗ್ಸು ಸೀಮೆದೋರ್ಗೆ ಹಿಂಗೆ ಅಕ್ಕಿನ ಸಕ್ಕರೆನ ಹಾಕಿ ಒಳ್ಳೇದು ಕಣಮ್ಮ. ಹಂಗೆ ಹೋಗಿ ನಡೆದಾಡ್ಕೊಂಡು ಬಾ. ನಡಿಬೇಕು ಬಸ್ರಿ ಹಂಗ್ಸರು, ಕುಕ್ಕಬಾರ್ದು ಸ್ಯಾನಿನ. ದಿನಗಳು ಹತ್ರಕ್ಕೆ ಬಂದಂಗೆ ಕುಕ್ಕಂಡ್ರೆ ಒಟ್ಟುನು ಬೆನ್ನೋವು ಕುಕ್ಕಂಡು ಒಟ್ಟುನು ಓಡಾಡಿದ್ರೆ ಮೈಯೆಲ್ಲ ಲೂಜಾದಂಗೆ ಆಗುತ್ತೆ. ಓಡಾಡ್ಬೇಕು, ಮೈಯೆಲ್ಲ ಹರಳಾಗಬೇಕು. ಓಡಾಡಿದ್ನಿ ಕಣಜ್ಜಿ. ಆಗಲ್ಲ ನನಗೆ. ನೋಡಜ್ಜಿ, ಓಡಾಡು ಅಂದ್ರೂ ಸಾಕು ಮಾಕ ಇಳೆ ಬಿಡುತ್ತೆ, ಉಣ್ಣು ಅಂದ್ರೂ ಸಾಕು ಮಾಕ ಇಳೆ ಬಿಡುತ್ತೆ. ಅಯ್ಯಮ್ಮ ಬೊಲು ಸೂಕ್ಷ್ಮೆ ಕಣ್ತ. ಈಗಿನ ಬಸ್ರಿ ಹೆಂಗಸ್ರು ನೋಡ್ಕ್ಯಾಂಬದು ಬೊಲು ಸೂಕ್ಷ್ಮಿ. ನೋಡಮ್ಮ ಒಂದ್ಕೇನೆ ಆಲೇನಿ ನನಗೆ ಅಮ್ಮ ಇದು ಒಂದೇ ಎಂಥದನ ಆಗಲಿ ಸಾಕು, ಎಂಥದನ ಆಗಲಿ ಸಾಕು ಅಂತಾಳೆ. ನೋಡಮ್ಮ ಮೊದಲನಾರು 5-6 ಹೆಂಗೆ ಆಡ್ದಿರಾನ. ಅಲ್ಲ ಕಣಮ್ಮಮ್ಮಣಿ, ಆ ತಿಮ್ಮಕ್ಕುಗೆ 8 ಜನ ಅಂತಿ, 7 ಜನ ಅಂತೆ ಗಂಡು, 1 ಹೆಣ್ಣು ಪಿಳ್ಳೆ ಅಂತಿ. 8 ಜನ ಹುಡುಗ್ರಲ್ಲ ಅವಳಿಗೆ ತಿಮ್ಮಕ್ಕುಗೆ ಹೆಂಗೆ ಆಡ್ದಿರಾನ, ಹೆಂಗೆ ಸಾಕಿರಾನ. ನೀನು ಒಂದಕ್ಕೆ ಮಕ್ಕ ಇಳೆ ಬಿಡ್ತೀಯಲ್ಲಮ್ಮ ನೀನು. ಹೇಳತ್ತ ಏನಮ್ಮ ನೀನು? 7 ಆಗುತ್ತಪ್ಪ ಅನ್ಸೈತೆ ಕಣ್ಣಿಂಗಜ್ಜಿ. ಹಂಗೆ 7 ಮಕ್ಕ ಇಳೆ ಬಿಡೋದಕ್ಕೆ ಆಗುತ್ತೆ ಸುಮ್ಕಿರೋದೆಲ್ಲ. ಯಾಕವ್ರಮ್ಮ ನಿಮ್ಮ ಹುಡುಗಿ ಹಂಗೆ ನಿಂತೈತೆ? ಯಾಕೆ ಹೊಟ್ಟೆ ಪಟ್ಟೆ ನೊಯ್ಯುತ್ತಂತೆ? ಇಲ್ಲ ಕಣ್ಲಸ್ ಮಕ್ಕಯ್ಯೋ, ಹೊಟ್ಟೆ ಪಟ್ಟೆನೂ ನೊಯ್ಯಲ್ವಂತೆ. ಯಾತಿಲ್ವಂತೆ ಮೊಗ ತಿರಕ್ಕೆ ಮಕ್ಕನ ಒಂದಿಟ್ಟು ಹಿಂಗೆ ನೊಯ್ಬೇಕಾ? ಯಾತಿಲ್ವಂತಿ. ಈಗಲನವ್ರಿಗೆ ನೋವು ಬರಲ್ವಂತಿ. ಇನ್ನೊಂದು ವಾರ ಇನ್ನು 8-10 ದಿವಸ ಐತೇನಮ್ಮ ಅತ್ತೆ ಟೈಮು. ಅತ್ತೆ ಡಾಕ್ಟ್ರು 10ನೇ ತಾರೀಕು ಅಷ್ಟೊತ್ತಿಗೆ ಏನಾನ ನೋವು ಬರಲಿಲ್ಲ ಅಂದರೆ ಕರ್ಕೊಂಬರ್ರಿ, ಸಿಜರಿನ್ ಮಾಡಿ ತೆಗಿತೀವಿ ಅಂತ ಹೇಳವ್ರಿ. ಈಗಲನವ್ರಿಗೆ ನೋವು ಬರಲ್ವಂತಿ. ಅಲ್ಲ ನೋಡ, ಈಗಲನವ್ರಿಗೆ ಅದೊಂದು ಹೇಳ್ತಾರೆ ಕಣೆ ಸ್ಯಾನಕ್ಕೆ, ನೋವು ಬರಲ್ಲ ಅಂತ ಹೇಳತ್ತ. ಈಗೆಲ್ಲ ಸುಮ್ಮನೆ ಕೊಯ್ ತಗಿಸ್ಯ ಮದುವೆ ಆಗುತ್ತೆ ಹೇಳತ್ತ. ಮೊದಲ್ನವ್ರು ನೋಡಮ್ಮ ಹೆಂಗೆ ನೋವು ಬರತಕ್ಕ ಇದ್ದು ಹೆಂಗೆ ಮನೆ ತಗೇನೆ ಅಡಿಯಾರು. ಈಗಲನವ್ರದ್ದು ಬೋಲ್ ಕಷ್ಟಮ್ಮ ತಾಯಿ. ನಿಂಗಜ್ಜಯ್ ಮೊದಲ್ನವ್ರು ಮಾತ್ರ ಪಾತ್ರ ನುಂಗ್ತಿರ್ಲಿಲ್ಲ, ಒಟ್ಟು ಮೆಡಿಸನ್ ಪಾಡಿಸನ್ ತಾಂಬ್ತಿರ್ಲಿಲ್ಲ. ಇವಾಗ ಒಟ್ಟುನು ಮಾತ್ರ ನುಂಗ್ತಾರೆ. ದಿನ ಮಾತ್ರ ನುಂಗ್ಬೇಕು ಬಸ್ರಿ ಹೆಂಗ್ಸ್ರು. ಹೋಗು ಆ ಇಟ್ಟಿಟ್ಟದ್ದು ಹಂಗೆ ದಾನಿಗಾಕ ಮಾತ್ರೆ ಆಗಿರ್ತಾವೆ. ದಿನ ಮಾತ್ರೆ ಎದ್ದಾಗ ಬೈನಾಗ ಮಧ್ಯಾಹ್ನದಾಗೂ ನುಂಗ್ಬೇಕು. ಅದು ಯಾತ ಪೌಡ್ರ್ ಕುಡಿತಾರೆ, ಹಾಲನ್ನ ಕಾಯ್ಕೊಂಡು ಇಂಥವೆಲ್ಲ ತಾಂಬ್ತಾರಲ್ಲ, ಆ ನೋವು ಬರಲ್ಲ.
ಈಗಲ್ನವ್ರಿಗೆ ಕಮ್ಮಿ ಅಂತೆ ನೋವು ಬರಲ್ಲ ಬರೀ ಎಲ್ಲನ ಆಪ್ರೇಷನ್ ಮಾಡಿ ತೆಗಿಯೋದೆ ಮಗನ. ಅಲ್ಲ ಬೇಬಮ್ಮ ಯಾಕೆ ಸುಳ್ಳು ಹೇಳ್ಬೇಕು, ದೇವ್ರಾಣಗ ನಾವು ಒಂದು ದಿವ್ಸಕ್ಕೆ ಒಂದು ಗುಳಿಗೆ ನುಂಗ್ದಾರಲ್ಲ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಾರಲ್ಲ ಬಿಡು. ಒಂದೇ ಒಂದು ಗುಳಿಗೆ ನುಂಗಿಲ್ಲ ನಾವು. ಹಂಗೆ ನಮ್ಮ ಹುಡುಗರು ಬೆಳ್ಕೊಂಡವಾಗ ನಮ್ಮ ಹುಡುಗರು ಗಾನವಾಗ ಇದ್ದಾವೆ, ಎಂಥ ಸೆನಕ ಇದಾವೆ ಹಂಗೇನಿ. ಏನು ಮಾಡೋಣ ಅಜ್ಜಿ, ಡಾಕ್ಟ್ರು ಮಗು ಬೆಳವಣಿಗೆ ಆಗಲ್ಲ, ಮತ್ತು ಬ್ಲಡ್ ಬರಲ್ಲ ಅಂತ ಎಲ್ಲ ಏನೇನೋ ಹೇಳ್ತಾರಲ್ಲ, ಅದಕ್ಕೆ ತಗೊಂಬ್ಲೇಬೇಕು ಮಾತ್ರೆಗಳೆಲ್ಲನ. ಇವಾಗ ತಾತಂಗೆ ನಡ್ಕೊಂಡು ಬಾ. ಸುಮ್ಮನೆ ನಿನ್ಕೋಬಾರ್ದು, ಸುಮ್ಮನೆ ಕುಕ್ಕೋಬಾರ್ದು, ಹಂಗೆ ಓಡಾಡಬೇಕು. ಹಂಗೇನಿ ಗೌರಮ್ಮ ಒಂದು 10 ರೂಪಾಯಿದ ಒಂದು 20 ರೂಪಾಯಿದ ಎಲೆ ಅಡಿಕೆ ಕೊಡಿಸು. ನಮ್ಮಂತರ ವಯಸ್ಸೋದವ್ರಿಗೆ ಒಂದೊಂದು ಎಲೆ ಎರಡು ಅಡಿಕೆ ಇಕ್ಕಿ ಕೊಡು. ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಓತು ಅಮ್ಮಂಗೆ ಕೊಡ್ಬೇಕಂತಿ. ಸೀಮೆದವರಿಗೆ ಕರೇ ಸೀಮೆದವರಿಗೆ ಇದು ಸಕ್ಕರೆ ಹಾಕೋದು, ಅಕ್ಕಿ ಕಾಳು ಹಾಕೋದು, ಎಲೆ ಅಡಿಕೆ ಕೊಡೋದು ವಯಸ್ಸೋದಂತರ್ಗೆ ಇಂಥ ಮಾಡಬೇಕು. ಯಾವ್ದನ ನಾಯಿ ನರಿ ಒಂದಿಟ್ಟು ಮುದ್ದೆ ಹಾಕೋದು, ಇಂಥವೆಲ್ಲ ಮಾಡಬೇಕು ಬಸ್ರು ಹೆಂಗಸ್ರು. ಗೌರಮ್ಮ ನೀನು ಹೇಳ್ಬೇಕು ನಿಮ್ಮ ಹುಡುಗಿಗೆ. ದಿನ 10 ಬಂದಂಗೆ ಸ್ವಾಮಿ ಅವಾಗ ಚೆನ್ನಾಗಿ ಕಾಪಾಡ್ತಾನಂತೆ. ಅದನ್ನೆಲ್ಲ ಮಾಡಿಸ್ಬೇಕಣೆ. ಒಂದು 20 ರೂಪಾಯಿ ಕೊಟ್ಟು ಎಲೆ ಅಡಿಕೆ ತರಿಸಿ ವಯಸ್ಸೋದಂತರಿಗೆ ಕೊಡಿಸಿ ಆತ ಹೋಗಮ್ಮಂಗೆ ಕರೆಂಬುಡಿ ಕಡಿಕೆ ಹೋಗಲ್ಲಿ ಕರೆ ಸೀಮೆದವ್ರು ಇರುತ್ತಲ್ಲ, ಅದಕ್ಕೆಲ್ಲನ ಸಕ್ಕರೆ ಶಾನೆ ಒಂದು ಇಡಿ ತಗೊಂಡೋಗಿ ಅಷ್ಟೇನಿ. ಒಂದು ಇಡಿ ತಗೊಂಡು ಹಿಂಗೆ ಒಂದು 4 ಕಾಳು ಉದುರಿಸಿರು ಸಾಕು. ಹಾಕ್ಬೇಕಂತ ಅಂಥವೆಲ್ಲ ಮಾಡೋರು ಮೊದ್ಲನಾರು ಬಸ್ರಿ ಹೆಂಗಸರು. ಈಗಲನಾರು ಹೊರಗೆ ಮಾಡೋದು ಕಷ್ಟ. ಮೊದ್ಲು ಅಂತ ಮಾಡ್ತಿದ್ದು ಅಲ್ಲೇ ನಿಂಗಜ್ಜಿ. ಮೊದ್ಲನಾರು ನೀರಿಗೆ ಹೋಗಾರ ತುಂಬ ಬಾವಿ ನೀರು ಸೇದಾರು. ಆವಾಗೆಲ್ಲನ ಕರ್ಸಿ ಮೇದವರೆಲ್ಲನ ಕಂಡ್ರು. ವಯಸ್ಸೋದಂತರ್ಗೆ ಒಂದು ಲೋಟ ನೀರು ಕೊಡೋದು, ಬಿಸಿಲಗಳಿಂದ ಬಂದ ಅಂತರ್ಗೆ ಆ ಸೀಮೆದವರಿಗೆ ಅಕ್ಕಿ ಕಾಳುನು ಸಕ್ಕರೆ ಹಾಕೋದು, ಎಲೆ ಅಡಿಕೆ ಕೊಡೋದು, ನಾಯಿ ನರಿಗೆ ಮುದ್ದೆ ಹಾಕೋದು. ಇಂಥವೆಲ್ಲ ಮಾಡಾರು. ಇಂಥವೆಲ್ಲ ಇವಾಗ ಎಲ್ಲಿ ನಡೆಸ್ತಾರೆ? ಬಿಡು, ಏನು ದುಡ್ಡೊಂದಿಂದ್ರೆ ಆಸ್ಪತ್ರೆಗೆ ಹೋದ್ರೆ ಅದೆಲ್ಲ ಆಗುತ್ತೆ ಅಂತಾರೆ ಈಗ. ನನ್ಗಂತೂ ಹೋಗಿ ನಮ್ಮ ಅಮ್ಮನ ಮಾತು ಹೇಳೇ ಬಿಡೋದಕ್ಕೆ ನಿಂಗಜ್ಜಿ ಯಪ್ಪ ಏಳೋತ್ಕಾಗುತ್ತಪ್ಪ ದೇವ್ರೇ ಅಮ್ಮಂಗಾಗೈತೆ ಹಂಗೇನು. ಆಗು ಸುಮ್ಕಿರ್ ನೀನು ಅದಕ್ಕೆ ತಲೆ ಕೆಡಿಸ್ಕೊಂತೀಯ. ಹಂಗೇನೆ ಮಾಕ ದಿನ 10 ಬಂದಂಗೆಲ್ಲ ಮಾಕ ಎಲ್ಲ ಬಸ್ದಂಗಾಗೈತಿ. ಮಾಕ ಎಲ್ಲ ನಾನೇ ಬಸ್ದಂಗಾಗೈತೆ. ಆಗು ಸುಮ್ಕಿರು. ಈ ವಾರದೊಳಗೆ ಆಗುತ್ತೆ. ಯಾತನ ಒಂದಿಟ್ಟು ಹೊಟ್ಟೆ ಪಟ್ಟೆನು ಅಂದರೆ 7 ಹಂಗ ಅಮ್ಮನಿ ಸುಮ್ಕಿರ್ಬೇಡಾರ ಅಪ್ಪನ. ಯಾತೇನು ಹೊಟ್ಟೆ ಗಿಟ್ಟೆ ಯಾತು ನೋಯ್ಯಲ್ಲ ಕಣಕ್ಕ. ಅದೇ ಕುಕ್ಕಮಕಾಲು ನಿನ್ಕಮಕ್ಕಾಗಲ್ಲ. ಒಂಥರ ಏನೋ ಕುಕ್ಕಮಕಾಲು ನಿನ್ಕಮಕಾಲ ಹಂಗಾಗುತ್ತೆ. ಸುಮ್ಮನೆ ನಿನ್ಕೊಂಡಿದ್ರೆ ಕುಕ್ಕಮ್ಮನ ಅಮ್ಮಂಗಾಗುತ್ತೆ, ಓಡಾಡ್ತಿದ್ರೆ. ಕೂಕೊಂಡಿದ್ರೆ ಓಡಾಡೋಣ ಅಮ್ಮಂಗಾಗುತ್ತೆ. ಹೆಂಗೆ ಆಗುತ್ತೆ ಕಣಕ್ಕ. ಯಪ್ಪ ಇದು ಒಂದೇ ಒಂದು ಸಾಕು ಕಣಕ್ಕ. ಯಾವುದನ್ನಾಗಲಿ ಹೆಣ್ಣನಾಗಲಿ ನನಗೆ ಒಂದೇ ಒಂದು ಸಾಕು ಕಣಕ್ಕ. ಯಪ್ಪ ಮಕ್ಕಳು ಸವಾಸಲ್ಲ ನೋಡಮ್ಮ. ಇನ್ನು ಒಂದ್ಕೇನೆ ಯಾತ್ರಾಗೆ ಇಲ್ಲ. ಇನ್ನೂ ಆಗಿಲ್ಲ ನೋಡಮ್ಮ. ಒಂದ್ಕೆನೆ ಸುಸ್ತಾಗಿದ್ದ. ಈಗ ನಾನು ಸೂಕ್ಷ್ಮ ಕಣಮ್ಮ ತಾಯಿ ಮೊದ್ಲು ನೋಡಮ್ಮ. ಇವಾಗೇನು ಹೊಲ್ತಕ್ಕೆ ಮನೆಗೆ ಹೋಗಂಗಿಲ್ಲ, ಹೊಲ್ದಗಳದ ಮನೆ ಬದುಕು ಮಾಡಂಗಿಲ್ಲ, ಏನಿಲ್ಲ. ನಿಮ್ಮ ಅಮ್ಮ ಇನ್ನೇನು ತವ್ರ ಮನೆ ಕರ್ಕೊಂಬಂದಳು, ಒಂದು ಬದುಕಿಗೆ ಇಕ್ಕಿಲ್ಲ, ಏನಿಲ್ಲಮ್ಮ. ಹಂಗಂದ್ರು ಮಕ್ಕ ಹೇಳ್ಬಿಡ್ತಿಯಲ್ಲ ತಾಯಿ. ಮೊದ್ಲನವರು ಗದ್ದೆ ಸೊಸಿ ಹಾಕೋರು, ರಾಗಿ ಹೊಲ ಕೊಯ್ಯಕ್ಕೆ ಹೋಗೋರು, ಹೊಲ್ತಕ್ಕೆ ಹೋಗಿ ಬಂದು ಅಡಿಯಾರು. ಮೊದ್ಲನವ್ರು ಹೊಲ್ದಾಗ ಬದುಕೆಲ್ಲ ಮಾಡಬೇಕಾಗಿತ್ತು, ನೀರು ಸೇದಬೇಕಾಗಿತ್ತು. ಈಗಲನವ್ರು ಒಂದು ಬಿಂಗೆ ನೀರು ಅಡಿಯಂಗಿಲ್ಲ. ನೀರೆಲ್ಲ ಒಳಗೆ ಬತ್ತವೆ. ಈಗ ಎಲ್ಗನ ಹೊರ್ಗಡೆಗೆ ಹೋಗಂಗಿಲ್ಲ, ಎಲ್ಲರ ಮನೆಯಾಗೂ ಬಾತ್ರೂಮ್ಗಳು ಇದ್ದಾವೆ. ಮೊದಲು ಎಲ್ಲನ ಹೊರ್ಗಡೆಗೆ ಹೋಗ್ಬೇಕಾಗಿತ್ತು, ನೀರು ಎಳಿಬೇಕಾಗಿತ್ತು, ಹೊಲ್ದಗಳು ಬದುಕು ಮಾಡ್ಬೇಕಾಗಿತ್ತು. ಇವತ್ತು ಕಷ್ಟ. ನಾವು ಇವನ್ನೆಲ್ಲ ಮಾಡಿದೀವಮ್ಮ. ಈಗಲನವ್ರಿಗೆ ನೋಡಮ್ಮ ಎಲ್ಲ ಇದ್ರೂ ಕಷ್ಟ. ಮಕ್ಕ ಇಳೆ ಬಿಡ್ತೀರ. ಯಾಕೆ ಹಿಂಗೆ ನಿಂತ್ಕೊಂಡಿದ್ರಲ್ಲ ಸ್ಮಕಯ್ಯ? ಗೌರಕ್ಕ ಹೆಣ್ಮಕ್ಳಿಗೆ ಏನೋ ನೋವು ಬಂದೈತಿ? ಇನ್ನ ಇಲ್ಲ ಕಣ್ ಬಾರ್ತಮ್ಮ. ಯಾತು ನೋವಿಲ್ಲ ಏನಿಲ್ಲ ಹುಡುಗಿ. ಅದೇ ಮಕ್ಕ ಇಳೆ ಬಿಟ್ಟೈತಿ, ಆಗಲ್ಲ ಅಂತಿದ್ಲು. ಅದಕ್ಕೇನೆ ಆಗು ಸುಮ್ಕಿರಮ್ಮ ಅಂತ ಹೇಳ್ತಿದ್ವಿ. ಯಾತ ನೋವಿಲ್ಲ ಪಾವಿಲ್ಲ ಕಣೆ. ಆಲೆ 7 ತಿಂಗ್ಳಾಗೈತಿ ಗೌರಕ್ಕಯ್ಯ. ಆಲೆ 9 ತಿಂಗ್ಳಕ್ಕೆ ಬಿದ್ದು 9 ತಿಂಗಳು ತುಂಬಿ ಆಲೆ 20 ದಿವಸ ಆತು. ಇನ್ನೊಂದು ವಾರ ಕೊಟ್ಟೇವ್ರಿ. 10ನೇ ತಾರೀಕು ಒಳಗಾಗಿ ಏನಾನ ಆಗಲಿಲ್ಲ ಅಂದ್ರೆ ಬರ್ರಿ ಸಿಜರಿನ್ ಮಾಡಿ ತೆಗಿಬೇಕು ಅಂತ ಹೇಳೇವ್ರಿ. ಮೊನ್ನೆ ಹೋಗಿದ್ವಿ, ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ. ಏನಂತ ಅಬ್ರ ಕಾಣಲ್ಲ, ಏನು ದಪ್ಪಗಾಗಿಲ್ಲ, ಹೊಟ್ಟೆನೂ ಏನು ದಪ್ಪಗಿಲ್ಲ. ಗಂಡು ಹುಡುಗನೇ ಆಗುತ್ತೆ ಅನ್ಸುತ್ತೆ. ಅಯ್ಯೋ ಎಂತಾದನಾಗ್ಲಿ ತಾಯಿರ ಅಪ್ಪನಾದ್ರೆ ಸಾಕಾಗೈತಿ. ಏನಾನಾಗ್ಲಿ ಗಂಡನಾಗ್ಲಿ ಅವಳು ಮಕ್ಕ ಇಳೆ ಬಿಟ್ಟವಳು ಹಂಗೇನಿ. ಯಾವ್ದನಾಗ್ಲಿ ಕಣೆ ಬರ್ತಮ್ಮ. ಯಾವ್ದನಾಗ್ಲಿ ರಪ್ಪನ ಆದ್ರೆ ಸಾಕೊಂತ ಪೀಳ್ ಮಕ್ಕ ಇಳೆ ಬಿಟ್ಟೈತಂದ್ರಿ ನೀನು ಗಂಡಂತೀಯ. ಅಲ್ಲಮ್ಮ ಅದನ್ನಾರು ಈ ಅವಳರಲ್ಲ ಸ್ಮಕ್ಕಯ್ಯ ಅಕ್ಕೇನಿ. ಹೊಟ್ಟೆ ತಪ್ಪು ಕಂಡ್ರಿ ಏನು ಪಿಳ್ಳಾಗುತ್ತೆ, ಹೊಟ್ಟೆ ಸಣ್ಣಗಿದ್ರೆ ಗಂಡು ಹುಡುಗಾಗುತ್ತೆ ಅಂತ ಹೇಳಾರಲ್ಲ. ಅದಕ್ಕೆ ಅಂತ ಅಬ್ರಾಗೇನಿಲ್ಲ, ಗಂಡು ಹುಡುಗಾಗುತ್ತೇನೋ ಅಂತ ಹೇಳ್ದೆ. ಕಣಿ ಗೌರಮ್ಮ, ನಾನು ಹಂಗೆ ಅನ್ಕಂಡೆ ಗಂಡು ಹುಡುಗ ಆಗ್ಬೋದು ಸಾಮಾನ್ಯ ಅಂತ ಅಬ್ರಾಗಿಲ್ಲ.
ಒಬ್ರಾಗಿದ್ರೆ ಏನು ಪಿಳ್ಳೆ ಆಗುತ್ತೆ ಅಂತಾರೆ. ಯಾವ್ದ ಹೆಂಗ ಸುಖವಾಗಿ ಒಂದಾದ್ರೆ ಸಾಕು ಬಿಡು. ಯಾವ್ದನಾತು. ಅದು ಹೊಟ್ಟೆಗಳದ್ದು ಯಾರು ಕಂಡಿಲ್ಲ, ಅಮ್ಮಿ ಸಿಕ್ ಬಂದ್ಮೇಲೆ ಗೊತ್ತಾಗದೆ ಹೆಣ್ಣ ಗಂಡ ಅಂತ ಹೇಳಿ. ನಾನು ನೀನು ಅಂದ್ಕೊಂಡಂಗೆ ಯಾವುದು ಆಗಲ್ಲ. ಅಲ್ಲಿ ದೇವ್ರ ಪರಮಾತ್ಮ ಎಲ್ಲ ಸೃಷ್ಟಿ ಮಾಡಿರ್ತಾನೆ. ಅದು ಹೊರಕ್ಕೆ ಬಂದ್ಮೇಲೆ ಗೊತ್ತಾಗೋದು ಹೆಣ್ಣ ಗಂಡ ಅಂತ. ದೇವಮ್ಮ, ನಿನಗೆ ಹೆಣ್ಣಂದ್ರೆ ಇಷ್ಟನ ಗಂಡ ಅಂದ್ರೆ ಇಷ್ಟನ? ಯಾವ್ದಾಗ್ಲಿ ಯಪ್ಪ, ಯಾವ್ದನ ಆಗ್ಲಿ ಕಣ್ ಬರ್ತಕಯ್ಯ. ರಪ್ಪನಾದ್ರೆ ಸಾಕಾಯೈತಿ, ಹೆಣ್ಣನ ಆಗ್ಲಿ ಗಂಡನ ಆಗ್ಲಿ. ರಪ್ಪನಾದ್ರೆ ಸಾಕಾಯ್ತು ನನಗೆ. ಕುಕ್ಕಮ್ಮಕಾಲ ನಿನ್ ಕಮ್ಮಕಾಲ ರಾತ್ರಿ ಹೊತ್ತು ನಾನು ಇದ್ದೇ ಬರಲ್ಲ. ಹಿಂಗಾಗೈತಿ ನೋಡಮ್ಮ ಅವಳ ಪರಿಸ್ಥಿತಿನ. ಬಾರ್ತಮ್ಮ ನಾಕೆಲೆ ಬಿಟ್ಟಿರೋದ ಹಂಗೆ ಮತ್ತೆ ಬೋಲ್ ಸೂಕ್ಷ್ಮಿ. ಬೋಲ್ ಸೂಕ್ಷ್ಮಿ ಈಗ್ನಾರು ಹೋಗಂಗೆ ಓಡಾಡ್ಕೊಂಬರೋಗಮಣಿ. ಆತ ಹೋಗಿ ಓಡಾಡ್ಕೊಂಬರೋಗು. ಒಂದು 20 ರೂಪಾಯಿ ಇದ್ರೆ ಕೊಡಿ, ಯಾರಿಗಾನ 2 ಅಡಿಕೆ ಕೊಡುತ್ತೆ ವಯಸ್ಸೋದಂತರ್ಗೆ. ಒಂದು ಎಲೆ 2 ಅಡಿಕೆ ಇಕ್ಕಿ ಎಡ್ತೊಂಡು ಅಡಿಕೆ ಇಕ್ಕಿ ಕೊಡು. ನೋಡಿದ್ರಲ್ಲ ವೀಕ್ಷಕರೇ, ಈಗಿನ ಕಾಲದ ಬಸ್ರಿ ಹೆಂಗಸರು ಬೋಲ್ ಮಕ್ಕಳು ಇಳೆ ಬಿಡ್ತಾರೆ. ಆಗಲ್ಲ ಅಂತ ಮೊದಲನಾರು ಶಾನೆ ಜನ ಹೆಂಗಡ್ದಿದ್ದಾರೆ. ಗೌರಮ್ಮನ ಮಗಳು ಇನ್ನು ಫಸ್ಟ್ನೇದು ಇದಕ್ಕೇನೆ ಆಲೆ ಮಕ್ಕಳು ಇಳೆ ಬಿಟ್ಟೈತಿ. ಅದಕ್ಕೇನೆ ಹಿಂಗೆ ಓಡಾಡ್ಕೊಂಬಾರಮ್ಮ ಅಂತ ಹೇಳ್ತಾ ಇದ್ದೀನಿ. ಬಸ್ರಿ ಹೆಂಗಸರು ಸೀಮೆದವರಿಗೆ ಇದೆಂಥದ್ದು ಸಕ್ಕರೆ ಹಾಕೋದು, ಅಕ್ಕಿ ಕಾಳು ಹಾಕೋದು 1 2 ಮತ್ತು ಎಲೆ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಓದ್ತೊಂಬಂಗೆ ಒಂದೊಂದು ಎಲೆ ಅಡಿಕೆ ಕೊಡೋದು, ನಾಯಿ ನರಿ ಮುದ್ದೆ ಹಾಕೋದು, ಯಾರಿಗಾನ ಹೊಸ್ಕೊಂಡು ಬಂದವ್ರಿಗೆ ಒಂದು ತುತ್ತು ಮುದ್ದೆ ಇಕ್ಕೋದು, ಬಿಸಿಲಗಳಿಂದ ಬಂದವ್ರಿಗೆ 1 ಲೋಟ ನೀರು ಕೊಡೋದು. ಇಂಥವೆಲ್ಲ ಮಾಡಿರಿ ಬಸ್ರಿ ಹೆಂಗಸ್ರಿಗೆ ಒಳ್ಳೇದಾಗುತ್ತೆ ಅಂತ ಮೊದಲನಾರು ಹೇಳಾರು. ಈಗಲನಾರು ಯಾತು ಮಾಡಲ್ಲ ಇಂಥವೆಲ್ಲ. ಎಲೆ ಅಡಿಕೆ ಕೊಡೋದ್ರಿಂದನ ಭಾಳ ಒಳ್ಳೇದಾಗುತ್ತಂತೆ ಬಸ್ರಿ ಹೆಂಗಸ್ರು. ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗ್ಬಿಡುತ್ತಂತೆ ಏನಾನ ಬಂದಿದ್ದು. ಆಗ ಹಂಗೆ ಮೊದಲನಾರು ಹೇಳಾರು, ಈಗಲನಾರು ಯಾತು ನಂಬಲ್ಲ. ನಿಮಗೆಲ್ಲ ಇದೆಲ್ಲ ಏನೋ ನೆನಪಿದ್ರೆ ಕಮೆಂಟ್ ಮಾಡಿರಿ, ನೀವೇನೋ ಇಂಥದ್ದು ಮಾಡಿದ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.